ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಂದರೆ, ಒಬ್ಬರು ಮನೆ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಬಗ್ಗೆ ಮಾತಾಡಬೇಕು. ಯಾಕಂದ್ರಪ್ಪ ನಮ್ಮ ಮನೆಯಲ್ಲಿದ್ದಂಗೆ ಅವ್ರ ಮನೇಲಿ ಇರ್ತಾರೆ. ಯಾಕಂದರೆ ನಾನು ಫ್ಯಾಮ್ಲಿ, ಅವರು ಫ್ಯಾಮ್ಲಿ. ಒಬ್ಬರು ಅವ್ರ ಅಮ್ಮ ಬಗ್ಗೆ ಆಗಿರ್ಬೋದು, ಅವ್ರ ಅಪ್ಪ ಬಗ್ಗೆ ಆಗಿರ್ಬೋದು, ಅವ್ರ ಮಿಸಸ್ ಬಗ್ಗೆ ಆಗಿರ್ಬೋದು, ಅವ್ರ ಮಕ್ಕಳ ಬಗ್ಗೆ ಆಗಿರ್ಬೋದು. ಆದರೆ ಏನಕ್ಕಪ್ಪ ಅವ್ರ ಬಗ್ಗೆ ಮಾತಾಡಬೇಕು ಅನ್ನೋದು ಒಂದು ಯೋಚನೆ ಇದ್ದರೆ, ಒಂದು ಚಿಕ್ಕವನಾಗಿರ್ಬೋದು, ಒಂದು ದೊಡ್ಡವನಾಗಿರ್ಬೋದು, ದಯವಿಟ್ಟು ಯಾರು ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಶೇರ್ ಮಾಡಿ. ಒಬ್ಬರ ಬಗ್ಗೆ ಮಾತಾಡಬೇಕಂದ್ರೆ ಜಾಸ್ತಿ ನೋವಿರುತ್ತೆ. ಯಾಕಂದರೆ ಅದು ಇಲ್ಲೋಗಿ ಎಲ್ಲೋ ಒಂದು ಕಡೆ ಗೊತ್ತಾಗುತ್ತೆ. ಬಟ್ ನೀವು ಮಾತಾಡಿದ್ದೀರ, ನೀವು ಹೇಳಿಲ್ಲ, ಇನ್ನೊಬ್ರು ಹೇಳಿರ್ತೀರ, ಅದು ಹೆಂಗೋ ಒಂದು ಗೊತ್ತಾಗುತ್ತೆ. ಬಟ್ ಏನಂದರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಕರ್ಮ ಏನು ಹೇಳ್ತಾರೋ ಬಾಡ್ತಾರೋ ಅವರಿಂದನೇ ಇರುತ್ತೆ. ಕರ್ಮ ಅನ್ನೋದು ಎಷ್ಟು ಮಾಡಿರ್ತಿರೋ ಪಾಪಗಳು, ಕರ್ಮಗಳೆಲ್ಲ ಇಲ್ಲೇ ಅನುಭವಿಸ್ಬಿಟ್ಟು ಹೋಗಬೇಕು. ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಇದು ಏನಪ್ಪ ಈ ವಿಡಿಯೋ ಮಾಡೋಕ್ಕೆ ಉದ್ದೇಶ ಅಂದರೆ ಸ್ವಲ್ಪ ಬೇಜಾರಿದೆ. ಆದರೂ ನಿಮ್ಮ ಇನ್ಸ್ಟಾ ಫ್ಯಾಮ್ಲಿಗೆ ನಾನು ತಿಳಿಸ್ಬೇಕಂತ ಇಷ್ಟಪಟ್ಟೆ. ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ನಿಮ್ಗೆ ಎಲ್ಲೆಲ್ಲಿ ಏನೇನು ನೋವಿದೆ ಅಂತ ಇದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರು ನೋಡ್ಕೊಂಡು ಮಾತಾಡಿ. ಮುಂದಿನವರೆಗೆ ಸಿಗೋಣ. ಟೇಕ್ ಕೇರ್. ಬಾಯ್. Please do follow, like, comment, share and subscribe. Thank you.